ಇವತ್ತು ಅತಿ ಸುಲಭವಾಗಿ ಡಾಮಿನೋಸ್ ಸ್ಟೈಲ್ ಚೀಸಿ ಗಾರ್ಲಿಕ್ ಬ್ರೆಡ್ ರೆಸಿಪಿ ಮಾಡ್ತಿದ್ದೀನಿ. ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ಜಾಸ್ತಿ ಸಾಮಗ್ರಿ ಕೂಡ ಬೇಕಿಲ್ಲ. ಇದಕ್ಕೆ ಒಂದು 2-3 ಸಾಮಗ್ರಿಯಲ್ಲೇ ಇದು ಈ ರೆಸಿಪಿ ತಯಾರಾಗುತ್ತೆ. ಜಸ್ಟ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ, ಸುಮಾರು ಒಂದು 5ರಿಂದ 6. ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ಕುಟ್ಟಿ ತೊಗೋಬಾರ್ದು, ಇದೇ ರೀತಿ ಸಣ್ಣದಾಗಿ ತುರ್ಕೊಂಡು ತೊಗೊಳ್ಳಿ. ಇವಾಗ ಇದರಲ್ಲಿ ಮನೆಯಲ್ಲೇ ಮಾಡಿರುವಂತಹ ಬಟರ್ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ರೆಡಿಮೇಡ್ ಬಟರ್ ಕೂಡ ಬಳಸ್ಬೋದು. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಟರ್ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನಿಮಗೆ ಬಟರ್ ರೆಸಿಪಿ ಬೇಕಂದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಇದರಲ್ಲಿ ಸಣ್ಣದಾಗಿ ಒಂದು ಪ್ಯಾಕೆಟ್ ಬರುತ್ತೆ ಅಲ್ವಾ, ಮಿಕ್ಸ್ ಹರ್ಬ್ಸ್ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಬೇಕಾದರೆ ನೀವು ಇದರಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು, ಯಾಕೆಂದರೆ ಬಟರ್ನಲ್ಲಿ ಕೂಡ ಉಪ್ಪಿರುತ್ತೆ. ಸ್ವಲ್ಪ ಹಾಕ್ಕೊಂಡು ನಾನು, ಜಾಸ್ತಿ ಇಲ್ಲ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಒಂದು ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಬಟರ್ ಮಾತ್ರ ಇದರಲ್ಲಿ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಅದನ್ನೇ ಬಳಸಿ. ಮತ್ತು ನಿಮಗೆ ಬಟರ್ ರೆಸಿಪಿ ಬೇಕೆಂದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಬಟರ್ ಇದೆ. ಕೇವಲ 2 ನಿಮಿಷದಲ್ಲಿ ಬಟರ್ ತಯಾರು ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಇದಕ್ಕೆ ವೈಟ್ ಬ್ರೆಡ್ ಕೂಡ ಬಳಸ್ಕೋಬೋದು. ಇದರಲ್ಲಿ ಒಂದು ಅರ್ಧಲಿಂದ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇದು ಬಟರ್ ಹಚ್ತಿದ್ದೀನಿ. ಸಖತ್ ರುಚಿಯಾಗಿ ಬರುತ್ತೆ. ಜಸ್ಟ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿದ್ದರೆ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೆಸಿಪಿ. ಮನೆಯಲ್ಲಿ ಪಿಜ್ಜಾ ಬೇಡಿದರೆ ನಾನು ಜಾಸ್ತಿ ಮಕ್ಕಳಿಗೆ ಇದನ್ನೇ ಮಾಡಿಕೊಡೋದು. ಅವಾಗವಾಗ ಹಠ ಹಿಡಿತಾರೆ ಪಿಜ್ಜಾ ಬೇಕಂತೇಳಿ. ನೋಡಿ, ನಾನಿಲ್ಲಿ ಈ ರೀತಿ ಚೀಸ್ ತೊಗೊಂಡಿದ್ದೀನಿ. ನೀವು ಮೊಜರಿಲ್ಲಾ ಚೀಸ್ ಬರುತ್ತೆ ಅಲ್ವಾ, ಅದು ಕೂಡ ಹಾಕೋಬೋದು. ಇದು ಅಮೂಲ್ ಚೀಸ್ ಅದ. ಇದು ಯಾವ್ದು ಹಾಕೋರು ಭೀ ನಡೆಯುತ್ತೆ ಇಲ್ಲಿ. ಮತ್ತು ಚೀಸ್ ನಿಮಗೆ ಇಲ್ಲಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು. ಸೇಮ್ ನಾವು ಡಾಮಿನೋಸ್ನಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಇದರದ್ದು. ನೋಡಿ, ಬಟರ್ ಹಚ್ಚಿರ್ತೇವಲ್ಲ ಅದು ಮೇಲೆ ಆಗಬೇಕು. ನೋಡ್ತಿರ್ಬೋದು ನಾನು ಯಾವ ರೀತಿ ಇಟ್ಟಿನ ಅಂತೇಳಿ. ಸೈಡ್ನಲ್ಲಿ ಇಲ್ಲಿ ಪ್ಯಾನ್ ಕೂಡ ಗರಮ್ ಆಗಿದೆ. ಒಂದು ಸ್ವಲ್ಪ ನಾನಿಲ್ಲಿ ಬಟರ್ ಹಾಕ್ತಿರ್ತೀನಿ ಮೊದಲಿಗೆ. ಓಕೆ, ನೋಡಿ, ಇವಾಗ ಬಟರ್ ಹಚ್ಚಿದ ಇಲ್ಲಿ ಹಂಚಿನಲ್ಲಿ ಕೆಳಗಡೆ ಆಗಬೇಕು, ಆ ರೀತಿ ಆಗಬೇಕಾಗುತ್ತೆ. ನೋಡಿ, ಈ ರೀತಿ. ಇವಾಗ ಮೇಲೆ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ಬಟರ್ ಹಚ್ತಿದ್ದೀನಿ, ಅಂದರೆ 2 ಸೈಡಿಗೆ ಬಟರ್ ಹಚ್ಚಬೇಕಾಗುತ್ತೆ ನೀವಿಲ್ಲಿ. ತುಂಬಾ ಕ್ರಿಸ್ಪಿ ಆಗುತ್ತೆ ಇದು. ಓಕೆ, ನೋಡಿ, ಇವಾಗ ಮೇಲೆ ಕೂಡ ನಾನು ಬಟರ್ ಹಚ್ಚಿದ್ದಕ್ಕೆ ಒಂದು 15-20 ಸೆಕೆಂಡ್ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಯಾಕಂದರೆ ನಾವು ಒಳಗೆ ಚೀಸ್ ಹಾಕಿರ್ತೀವಲ್ಲ, ಚೀಸ್ ಮೆಲ್ಟ್ ಆಗಬೇಕಲ್ಲ, ಹೀಗಾಗಿ. ಓಕೆ, ನೋಡಿ, ಒಂದು 20 ಸೆಕೆಂಡ್ ಆಗೋ ತನಕ ಮುಚ್ಚಿಟ್ಟಿದ್ದ. ಇವಾಗ ಉಲ್ಟಾ ಹಾಕ್ಕೊತಿದ್ದೀನಿ. ಚೀಸ್ ಕೂಡ ಮೆಲ್ಟ್ ಆಗಿದೆ ಒಳಗಡೆ. ಓಕೆ, ನೋಡಿ, ಮತ್ತೆ ಒಂದು ಸ್ವಲ್ಪ ಬಟರ್ ಹಚ್ಚಿರೋದನ್ನ ಎಲ್ಲ ಕಡೆಗೆ ಕೆಂಪಾಗಬೇಕು. ಇದು ಗರಿ ಆಗಬೇಕು, ಅಂದರೆ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಇದನ್ನು ಹಾಗೆಯೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ ಈ ರೆಸಿಪಿ. ಇನ್ನೊಂದು ತಯಾರು ಮಾಡಿ ಇಟ್ಕೊಂಡು ಅದೇ ರೀತಿ. ಓಕೆ, ನೋಡಿ, ಮತ್ತೆ ಒಂದು ಸ್ವಲ್ಪ ಮೇಲೆ ಬಟರ್ ಹಚ್ಕೊಂಡಿದ್ದನ್ನು ಮುಚ್ಚಿಡ್ತಿದ್ದೀನಿ. 1 ನಿಮಿಷ ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ಕೊತಿದ್ದೀನಿ. ಟೈಮ್ ಜಾಸ್ತಿ ಹಿಡಿಯೋದಿಲ್ಲ. ಮುಚ್ಚಿಡಿ ಒಂದು 15-20 ಸೆಕೆಂಡ್ ಆಗೋ ತನಕ. ಯಾಕಂದರೆ ಒಳಗೆ ಚೀಸ್ ಇರುತ್ತೆ ಅಲ್ವ, ಅದು ಸರಿಯಾಗಿ ಮೆಲ್ಟ್ ಆಗುತ್ತೆ ಮುಚ್ಚಿಟ್ರೆ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ಸಖತ್ ರುಚಿಯಾಗಿರುತ್ತೆ. ಮಾಡೋದು ಕೂಡ ಎಷ್ಟು ಸರಳ ಅಲ್ವಾ. ನೋಡಿ, ಚೀಸ್ ಕೂಡ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಒಳಗಡೆ. ವಾವ್, ನೋಡಿ, ನೀವು ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ. ಮನೆಯಲ್ಲೇ ಮಾಡಿದರೆ ಹೊಟ್ಟೆ ತುಂಬ ತಿನ್ಬೋದಲ್ವ. ಸೊ ಹೊರಗಡೆ ಒಂದೊಂದು ತಿತ್ತೋ, ಜಾಸ್ತಿ ಆದರೆ 2 ತಿತ್ತೋ. ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಅಥವಾ ಮನಸ್ಸಿಗೆ ತೃಪ್ತಿ ಆಗೋಷ್ಟು ತಿನ್ಬೋದಲ್ವ. ಓಕೆ, ನೋಡಿ, ಚೀಸ್ ಕೂಡ ಎಲ್ಲನೂ ಮೆಲ್ಟ್ ಆಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಮತ್ತು ಎಷ್ಟು ಸರಳವಾಗಿ ಮಾಡ್ಬೋದಲ್ವ. ಜಸ್ಟ್ ನೀವು ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ಟು ನೋಡಿ, ನಿಮಗೆ ಖಂಡಿತ ಮತ್ತೆ ಮಾಡಿಕೊಡು ಅಂತ ಹೇಳ್ತಾರೆ ಅವರು. ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೆಸಿಪಿ. ಇದರಲ್ಲಿ ನಾನು ನಿಮಗೆ 2 ಥರ ಕಟ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಟ್ರಯಾಂಗಲ್ ಕೂಡ ಮಾಡ್ಕೋಬೋದು, ಅಥವಾ ನೀವು ಒಂದು ಭಾಗದಲ್ಲಿ, ಅಂದರೆ ಒಂದು ಬ್ರೆಡ್ಡಲ್ಲಿ ಈ ರೀತಿ 3 ಭಾಗ ಕೂಡ ಮಾಡ್ಕೋಬೋದು. ನೋಡಿ, ಫೈನಲಿ ನಮ್ಮ ಚೀಸ್ ಗಾರ್ಲಿಕ್ ಬ್ರೆಡ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.